ಕೊಡಗಿನ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಇದೀಗ ಬಿಜೆಪಿ ನಾಯಕರುಗಳಿಗೆ ಒಂದು ಅಸ್ತ್ರವಾಗಿ ಬಳಸ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ವಿನಯ್ನ ಕುಟುಂಬಸ್ಥರು ಕೂಡ ಬಹಳಷ್ಟು ಹೇಳ್ತಾ ಇರ್ತಕ್ಕಂಥದ್ದು ಕೊಡಗಿನ ಇಬ್ಬರು ಶಾಸಕರ ಮೇಲೆ FIR ದಾಖಲು ಮಾಡೋ ತನಕನೂ ಮೃತದೇಹವನ್ನು ಅಂತ್ಯ ಸಂಸ್ಕಾರವನ್ನು ಮಾಡಲ್ಲ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಮಡಿಕೇರಿ ಶಾಸಕರಾಗಿರ್ತಕ್ಕಂಥ ಮಂತರ್ಗೌಡರು ನನ್ನ ಜೊತೆ ಇದ್ದಾರೆ, ಅವ್ರನ್ನೇ ಕೇಳೋಣ. ಸರ್, ಈತ ವಿನಯ್ ಸೋಮಯ್ಯ ಅವರು ನಿಮ್ಗೇನಾದ್ರು ಪರಿಚಿತನಾ? ನಿಮ್ಗೇನಾದ್ರು ಮೆಸೇಜ್ ಏನಾದ್ರು ಮಾಡ್ತಾ ಇದ್ನಾ? ಹೇಗೆ? ನನಗೆ ವಿನಯ್ ಸೋಮಯ್ಯ ಅಂತ ಯಾರು ಅಂತ ಗೊತ್ತಿರಲಿಲ್ಲ. ನವೆಂಬರ್ ತಿಂಗಳಲ್ಲಿ ನನಗೆ ಈ ಮಾಮೂಲಿ ಒಂದು ಸಾವಿರ ಗ್ರೂಪಲ್ಲಿದ್ದೀವಿ, ಅಭಿವೃದ್ಧಿ ಗ್ರೂಪ್ಗಳಂತ ಹಲವಾರು ನಮಗೆ ಟ್ಯಾಗ್ ಮಾಡಿ ಮೆಸೇಜ್ ಮಾಡ್ತಾರೆ. ಈ ಘಟನೆ ನನಗೂ ಮರ್ತುಬಿಟ್ಟಿದ್ದೆ. ಏನು ಅಂತಂದರೆ, ನವೆಂಬರ್ ತಿಂಗಳಲ್ಲಿ ಒಂದು ಮೆಸೇಜ್ನ ಟ್ಯಾಗ್ ಮಾಡ್ತಾರೆ ನನಗೆ. ಆ ಮೆಸೇಜ್ ಅಂದರೆ ಟ್ಯಾಗ್ ಅಂತ ನೀವು ಕೆಲವು ಮೆಸೇಜ್ಗಳು ನನಗೆ ಆಗ್ತಂಥ ಸಂದರ್ಭದಲ್ಲಿ ಇದು ಸಮಸ್ಯೆ ಇದೆ ಅಂತ ಬಂದಾಗ ನಾವೇ ಖುದ್ದಾಗಿ ಒಂದು ಸ್ಪಂದನೆ ಮಾಡಲಿಕ್ಕೆ ನಂದು ಜವಾಬ್ದಾರಿ, ಒಬ್ಬ ಜನಪ್ರತಿನಿಧಿ. ಅದರಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ವಿಚಾರದಲ್ಲಿ ನನ್ನ ಹೆಸರು ಸೇರಿಸಿ ಡಾಕ್ಟರ್ ಮಂತರ್ ಇದನ್ನ ನೋಡಿ ಅಂತ ಒಂದು ಮೆಸೇಜ್ ಯಾವಾಗ ನವೆಂಬರ್ ತಿಂಗಳಲ್ಲಿ, ಡೇಟ್ಸು ನನಗೂ ಗೊತ್ತಿಲ್ಲ ಕರೆಕ್ಟಾಗಿ, ನೋಡಿದಂಥ ಸಂದರ್ಭದಲ್ಲಿ ಡಾಕ್ಟ್ರೇ ಹಾಸ್ಪಿಟಲ್ ಪರಿಸ್ಥಿತಿ ಸರಿ ಇಲ್ಲ ಅಂತ ಏನೋ ಒಂದು ಮೆಸೇಜ್ ಹಾಕಿ ಅದನ್ನ ನೀವು ಖುದ್ದಾಗಿ ಹೋಗಿ ಭೇಟಿ ಮಾಡಿ ಎಲ್ಲ ಪೇಷಂಟ್ಸ್ಗಳು ಖಾಸಗಿ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ಅಂತ ಒಂದು ಮೆಸೇಜ್ ನನಗೆ ಟ್ಯಾಗ್ ಮಾಡಿದರು. ನಾನು ನನ್ನ ಕ್ಷೇತ್ರದ ಸಮಸ್ಯೆ ಅಲ್ವಾ, ನಾನು ನೇರವಾಗಿ ವಾಪಸ್ ಫೋನ್ ಮಾಡ್ತೀನಿ, ಏನಪ್ಪ ಸಮಸ್ಯೆ ಹೇಳಿ, ಏನಾದರೂ ಇದ್ದರೆ ಹೇಳಿ, ನಾನು ಮಾಡಿಸ್ಕೊಡ್ತೀನಿ, ಏನು ಬಗೆಹರಿಸ್ಬೇಕು ಅಂತ ಹೇಳೋಂಥ ಸಂದರ್ಭದಲ್ಲಿ ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂತ ನಾನು ಮಾಮೂಲಿ ಅವ್ರಿಗಂತಲ್ಲ ನಿರಂತರವಾಗಿ ಯಾರಾದರೆ ನನ್ನ ಕ್ಷೇತ್ರದಲ್ಲಿ ಈ ಥರ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಇದು ನನ್ನ ಜವಾಬ್ದಾರಿ ಅಂತ ನನ್ನ ಅಭಿಪ್ರಾಯ. ಯಾರಾದರೆ ಅದನ್ನ ಸ್ಪಂದನೆ ಮಾಡಲಿಲ್ಲ ಅಂತಂದರೆ ನಾನು, ಏಕೆಂದರೆ ಸೋಷಿಯಲ್ ಮೀಡಿಯಾನ ನಾವು ಯಾವ ರೀತಿಲಿ ಉಪಯೋಗಿಸ್ಕೋತೀವಿ ಅಂತಂದರೆ ಪಾಸಿಟಿವ್ ಡೆವಲಪ್ಮೆಂಟಿಗೆ, ಸಾರ್ವಜನಿಕಕ್ಕೆ ನಮಗೆ ನೇರವಾಗಿ ಸಿಕ್ಕಲಿಲ್ಲ ಅಂತಂದರೂ ಸೋಷಿಯಲ್ ಮೀಡಿಯಾ ಮುಖಾಂತರ ಆಮೇಲೆ ನಾನೇ ಅವ್ರಿಗೆ ಫೋನ್ ಮಾಡ್ತೀನಿ, ಅಣ್ಣ ಏನು ಸಮಸ್ಯೆ ಇದೆ ಹೇಳಿ, ನಾನು ಇದನ್ನ ಬಗೆಹರಿಸೋಕ್ಕೆ ನಾನು ಜವಾಬ್ದಾರಿ ಪ್ರಯತ್ನ ಮಾಡ್ತೀವಿ ಅಂತಂದ ಸಂದರ್ಭದಲ್ಲಿ ಅದಾದಮೇಲೆ ಕೆಲವು ಮೆಸೇಜ್ಗಳಲ್ಲಿ ನಮಗೆ ಮಿಸ್ ಆಗಿಬಿಡ್ತವೆ, ಡೈರೆಕ್ಟಾಗಿ ಬಂದು ಭೇಟಿ ಮಾಡಿ ಅಂತ ಅವತ್ತು ನವೆಂಬರ್ ತಿಂಗಳಲ್ಲಿ ಒಂದು ಡೇಟು ನನಗೂ ಗೊತ್ತಿಲ್ಲ. ಅದಾದಮೇಲೆ ವಿನಯ್ ಸೋಮಯ್ಯ ಅಂತ ಯಾರು ಅಂತ ನನಗೂ ಗೊತ್ತಿಲ್ಲ. ವಿನಯ್ ಸೋಮಯ್ಯ ಮೊನ್ನೆ ಪ್ರಕಟಣೆದು ಅವನೇ ಇದ್ದಾನೆ ಅಂತ ನನಗೂ ಗೊತ್ತಿಲ್ಲ. ಅವನು ನನ್ನ ಹತ್ರ ಬಂದು ಭೇಟಿನೂ ಮಾಡಿಲ್ಲ. ಬಟ್ ಆತ ಡೆತ್ ನೋಟ್ನಲ್ಲಿ ಹೇಳ್ತಾನೆ, ಶಾಸಕ ಮಂತರ್ಗೌಡ್ರವ್ರಿಗೆ ಸಮಸ್ಯೆಗಳ ಬಗ್ಗೆ ಹೇಳೋಕ್ಕೋದ್ರೆ ಅವರು ನನಗೆ ಗದರಿಸ್ತಾರೆ, ನೀನು ಯಾಕೆ ಗ್ರೂಪ್ನಲ್ಲಿ ಮೆಸೇಜ್ ಹಾಕ್ತೀಯ, ವೈಯಕ್ತಿಕವಾಗಿ ನನಗೆ ಕರೆ ಮಾಡಿ ಹೇಳು ಅಂತ ಗದರಿಸ್ತಾರೆ ಅಂತ ಆತನೇ ಉಲ್ಲೇಖ ಮಾಡಿದ್ದಾನೆ ಡೆತ್ ನೋಟ್ನಲ್ಲಿ. ಗದರಿಸೋದು ನನಗೆ ಗೊತ್ತಿಲ್ಲ, ಆ ಪದ ಬಳಸೋಕ್ಕೂ ನನಗೆ ಗೊತ್ತೂ ಇಲ್ಲ. ಮಾತ್ರ ನೀವು ಹೇಳ್ದಂಗೆ ಸಮಸ್ಯೆ ಬಂದಾಗ ನೇರವಾಗಿ ಹೇಳ್ಕೊಂಡ್ರೆ ನಮಗೂ ಒಂದು ಸ್ವಲ್ಪ ಧೈರ್ಯ. ಗ್ರೂಪಲ್ಲಿ ಹಾಕಿದ್ರೆ ಮಿಸ್ ಆಯ್ತವೆ, ನೇರವಾಗಿ ಬಂದು ಹೇಳಿ ಅಂತ ನಿಮಗೂ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ. ಯಾಕಂತಂದರೆ ಸ್ಪಂದನೆ ಮಾಡಲಿಲ್ಲ, ನಾವು ಮೆಸೇಜ್ ಆಗ್ತೋ ಯಾರೂ ಗಮನ ಕೊಟ್ಟಿಲ್ಲ ಅಂತ ನೆಗೆಟಿವ್ ಬರ್ತದೆ ಅಂತ ಸಂದರ್ಭ ನಾವೇ ಖುದ್ದಾಗಿ ಫೋನ್ ಮಾಡ್ತೀವಿ, ನಾವೇ ಖುದ್ದಾಗಿ. ನಾನಿಲ್ಲ ಅಂದರೆ ನಮ್ಮ ಟೀಮ್ ಅವರು ಯಾರು ನಮ್ಮ ಅಭಿವೃದ್ಧಿಗೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ನಾವಿರ್ಬೋದು, ಕೆಲವು ಮೆಸೇಜ್ಗಳು ನನ್ನ ಹತ್ರ ಬಂದಿರೋದು ನಾನು ಡೈರೆಕ್ಟಾಗಿ ಅಧಿಕಾರಿಗಳಿಗೂ ಫಾರ್ವರ್ಡ್ ಮಾಡ್ತೀವಿ, ಈ ಥರ ಸಮಸ್ಯೆ ಇದೆ ನೋಡಿ ಅಂತ. ವಿ ಆರ್ ಯೂಸಿಂಗ್ ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಹಲವಾರು ಸಮಸ್ಯೆ ಬಗೆಹರಿಸಲಿಕ್ಕೆ. ಈ ಥರ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ನಾನು ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಅವು BJPನೋ ಕಾಂಗ್ರೆಸ್ಸೋ JDS ಅಂತ ಯಾರೋ ಸಾಮಾನ್ಯ ನಾಗರಿಕರು ನನಗೆ ಈ ಥರ ಟ್ಯಾಗ್ ಮಾಡೋರೆ, ಅದು ನನ್ನ ಜವಾಬ್ದಾರಿ. ಓಕೆಪ್ಪ, ನಾನು ನೋಡ್ಕೊಡ್ತೀನಿ. ಅದು ಎಲ್ಲರಿಗೂ ಅದೇ ಮಾತಾಡೋದು, ನಾವೇ ಗದರ್ಸಕ್ಕಂತೂ ಬರೋದಿಲ್ಲ. ಆಮೇಲೆ ನಾವು ಮಾತಾಡಿದ್ದು ಅವನ್ನ ನವೆಂಬರ್ ತಿಂಗಳಲ್ಲಿ, ಅದಾದಮೇಲೆ ಇಲ್ಲಿ ಗಂಟ ನಾವು ಭೇಟಿನೇ ಆಗಿಲ್ಲ ಅವನ್ನ. ಆ್ಯಂಡ್ ಹೀ ಈಸ್ ಆಲ್ಸೋ ನಾಟ್ ಅಪ್ರೋಚ್ಡ್ ಅಸ್. ಅದಕ್ಕೋಸ್ಕರ ಆಮೇಲೆ ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತಲೂ ನನಗೂ ಗೊತ್ತಿರಲಿಲ್ಲ. ನಿನ್ನೆ ಪಾಪ ಅವನು ಈ ಪ್ರಕಟಣೆಗೆ ಗೊತ್ತಂಥ ಸಂದರ್ಭದಲ್ಲಿ ಅವನೇ ಅಂತ ನನಗೂ ಗೊತ್ತಾಗಿತ್ತು. ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಹೆಸರು ಕೂಡ ತಳಕಾಕೊಂಡಿದೆ, ಸ್ಪಂದಣ್ಣ ಅವ್ರ ಹೆಸರು ತಳಕಾಕೊಂಡಿದೆ. ಏನು ಶಾಕ್ ಆಯ್ತು ಇಂಥ ನೋಡಿದಾಗ? 100%. ಈಗ ನಾವು ದಿನನಿತ್ಯ 24/7 ಸಾರ್ವಜನಿಕಕ್ಕೆ ಕೆಲಸ ಮಾಡಬೇಕು, ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ನಮ್ಮದು ಆ ಗುರಿ ಇಟ್ಕೊಂಡು ನಾವು ರಾಜಕೀಯಕ್ಕೆ ಜನಪ್ರತಿನಿಧಿ ಆಗಬೇಕಂತ ಸಂದರ್ಭದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ, 2-3 ವರ್ಷದಿಂದ ನಾವು ಏನು ಪ್ರಯತ್ನ ಮಾಡ್ತಾಯಿದ್ದೀವಿ, ಯಾವ ರೀತಿಯಲ್ಲಿ ಸ್ಪಂದನೆ ಮಾಡ್ತಾಯಿದ್ದೀವಿ ಅಂತ ನಮ್ಮ ಜವಾಬ್ದಾರಿ ಅದು. ದಟ್ ಈಸ್ ನಮ್ಮ ಕರ್ತವ್ಯ ಅಂತ ನನ್ನ ಅಭಿಪ್ರಾಯ. ಈಗ ನನಗೆ ಯಾರಾದರೆ ಕರೆ ಮಾಡಿದ್ರೆ, ಯಾರಾದರೆ ನನಗೆ ಒಂದು ಸಮಸ್ಯೆ ಮಾತಾಡಿದ್ರೆ ನಾನು ಅದನ್ನ ಬಗೆಹರಿಸಲೇಬೇಕು ಅಂತ ನನ್ನ ಆಸೆ ಇರೋದು. ಅವ್ರನ್ನ ಯಾವ ಪಾರ್ಟಿಲೂ ನಾನು ನೋಡಿಲ್ಲ ಇಲ್ಲಿಗಂಟ. ದಯವಿಟ್ಟು ನನ್ನ ಇದರಲ್ಲಿ ಹೌದು ಕೆಲವೊಂದು ರೀತಿಯಲ್ಲಿ 100% ಬೇಜಾರು ಆಗುತ್ತೆ. ಬಟ್ ಏನಾಗುತ್ತೆ ಅಂತಂದರೆ ರಾಜಕೀಯ ಮಾಡಬೇಕು ಅಂತ ಎಲ್ಲರದ್ದು ಆಸೆ ಇರ್ತದೆ. ಮಾತ್ರ ನನ್ನ ಮನಸ್ಪೂರ್ವಕವಾಗಿ ಏನು ಹೇಳ್ತೀನಿ ಅಂತಂದರೆ, ನಾವು ಅಭಿವೃದ್ಧಿಲೂ ರಾಜಕೀಯ ಮಾಡಿಲ್ಲ, ಜನಸ್ಪಂದನೆಯಲ್ಲೂ ರಾಜಕೀಯ ಮಾಡಿಲ್ಲ. ಅದಕ್ಕೋಸ್ಕರ ಯಾರಾದರೂ ನಮ್ಮ ಮನೆ ಹತ್ರ ಬಂದಂಥ ಸಂದರ್ಭದಲ್ಲಿ ಆ ಸ್ಪಂದನೆ ಎಲ್ಲರಿಗೂ ಸಿಗ್ತದೆ, ಬಗೆಹರಿಸೋಕ್ಕೆ ಪ್ರಯತ್ನ. ನಾನು ಎಲ್ಲನೂ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಮಿತಿಮೀರಿಲಿ ನಮ್ಮ ಚೌಕಟ್ಟಲ್ಲಿ ಏನಿದೆ 100% ನಾವು ಪ್ರಯತ್ನ ಮಾಡೇ ಮಾಡ್ತೀವಿ.
ಬಟ್ ಈಗ ಅವರ ಮನೆಯವರ ಆರೋಪ ಮತ್ತು ಬಿ ಜೆ ಪಿ ಕಾರ್ಯಕರ್ತರ ಆರೋಪ ಕೊಡಗಿನ ಇಬ್ಬರು ಶಾಸಕರ ಮೇಲೆ FIR ಮಾಡಬೇಕು ಅಂತ. ಈಗಾಗಲೇ ಪೊಲೀಸರು ಕೂಡ ಒಂದು ರೀತಿ ತಾಂತ್ರಿಕ ಕಾರಣ ಯಾವ ರೀತಿ ಕೊಡ್ಬೋದು, ನೋಟಿಸ್ ಕೊಟ್ಟರೆ ಯಾವ ರೀತಿ ತನಿಖೆಗೆ ನೀವು ಯಾವ ರೀತಿ ಸಹಕರಿಸ್ತೀರಾ? ಈಗ ನಮಗೆ ಸತ್ಯ ಬರಬೇಕು ಅಂತ ನನ್ನ ಆಸೆ ಇದೆ. ಸತ್ಯ ಹೊರಗೆ ಬಂದ್ರೇ ಎಲ್ಲ ಸಾಬೀತಾಗುತ್ತೆ. ಸತ್ಯ ಬರೋಕ್ಕೆ ಏನೇನಾಗಬೇಕು ಅದು ಮಾಡಲಿ, ನಮಗೇನಿಲ್ಲ. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಲೆಟ್ ದ ಟ್ರೂತ್ ಪ್ರಿವೇಲ್ ಅಂತೀವಲ್ಲ, ಆ ಥರ ನಡ್ಕೊಂಡು ಹೋಗಲಿ. ನಮಗೆ ಆ ಥರದ್ರಲ್ಲಿ ಸತ್ಯ ಬರಬಾರ್ದು ಅಂತ ಏನಿಲ್ಲ. ವಾಟ್ ಎವರ್ ಇಸ್ ದ ಇದು ಪ್ರೋಸೆಸ್ ಆಫ್ ಇದು ಸತ್ಯ ಹೆಂಗೆ ಬರ್ತದೆ ಅಂತ ಮಾಡಲಿ. ನಾನೇನು ಲೀಗಲ್ ಎಕ್ಸ್ಪರ್ಟ್ ಅಲ್ಲ, ನಾನು ರೇಡಿಯಾಲಜಿಸ್ಟ್. ನನ್ನ ಹುದ್ದೆಯಲ್ಲಿ ನಾನು ಒಂದು ಸ್ವಲ್ಪ ಎಕ್ಸ್ಪರ್ಟ್ ಇದ್ದೀನಿ. ಬಟ್ ಈ ವಿಚಾರದಲ್ಲಿ ಲೀಗಲ್ ಇಶ್ಯೂ ಎಲ್ಲ ನನಗೆ ಗೊತ್ತಿಲ್ಲ, ಕಾನೂನು ರೀತಿಯಲ್ಲಿ ನನಗೂ ಆ ಮಟ್ಟಕ್ಕೆ ಗೊತ್ತಿಲ್ಲ. ಬಟ್ ನಮ್ಮದು ಸಾರ್ವಜನಿಕಕ್ಕೆ ಸ್ಪಂದನೆ ಮಾಡೋದು ಒಂದು ರೀತಿಲಿ, ಯಾರಾದರೆ ಸಾಮಾನ್ಯ ವ್ಯಕ್ತಿನ ಮಾತಾಡೋದು ಒಂದು ರೀತಿಲಿ ಭಯ ವಾತಾವರಣದಲ್ಲೋ ಇಲ್ಲ ಇದು ಮಾಡೋದಂತೂ ನನ್ನ ಅಭ್ಯಾಸನೂ ಇಲ್ಲ. ಅದು ನನಗೆ ನನ್ನ ಇಲ್ಲಿ ಗಂಟ ನಡೆಸ್ಕೊಂಡು ಬಂದಿಲ್ಲ ಅಂತ ನಿಮಗೂ ಗೊತ್ತಿದೆ. ನಾನು ಕ್ಷೇತ್ರದ ಜನತೆಯೂ ಕೇಳಿ. ದಟ್ ಈಸ್ ನನ್ನ ಕಮಿಟ್ಮೆಂಟ್ ಫಾರ್ ನಮ್ಮ ಇದು 24 ಗಂಟೆ 24/7 ನಾವು ಇದೇ ರೀತಿಯಲ್ಲಿ ಕೆಲಸ ಮಾಡ್ಕೊಂಬರೋಂಥ ನಮ್ಮ ಜನಸ್ಪಂದನೆ ಮಾಡಲಿಕ್ಕೆ ನಮ್ಮ ಜನ ಅವಕಾಶ ಕೊಟ್ಟವ್ರೆ, ಅಭಿವೃದ್ಧಿ ವಿಚಾರ ನಮ್ಮ ಅವಕಾಶ ಕೊಟ್ಟವ್ರೆ. ನಾವು ಅದಕ್ಕೋಸ್ಕರ ನೀವು ಹೇಳೋಂಥ ಸಂದರ್ಭದಲ್ಲಿ ಎಲ್ಲರೂ ಈಕ್ವಲಾಗಿ ತೊಗೊಂಡೋಗ್ಬೇಕು ಅಂತ ನನ್ನ ಆಸೆ ಇತ್ತು. ಅದೇ ರೀತಿಯಲ್ಲಿ ನಾನು ನಡ್ಕೊಂಡು ಬಂದಿದ್ದೀನಿ. FIR ಮಾಡಲೇಬೇಕು ಅಂತ ಪಟ್ಟು ಹಿಡ್ದಿದ್ದಾರೆ, ಇದಕ್ಕೆ ಯಾವ ರೀತಿ ನೀವು ರಿಯಾಕ್ಷನ್? ಒಂದು ನಿಮಿಷ, FIR ಮಾಡಬೇಕು ಬಿಡಬೇಕು, ಪರ ವಿರುದ್ಧ ಅವ್ರು ಮಾತಾಡ್ತಾರೆ. ಇದು ನನಗೂ ಇಲ್ಲ. ಕಾನೂನಲ್ಲಿ ವಾಟ್ ಎವರ್ ನಮ್ಗಿಂತ ಮೇಲ್ಮಟ್ಟದ ಅಧಿಕಾರಿಗಳು ಇರ್ತಾರೆ, ಅವರು ಅಂದರೆ ಪೊಲೀಸ್ ಅಧಿಕಾರಿಗಳು, ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಯಾರನ್ನೂ ಸತ್ಯ ಬರಲಿಕ್ಕೆ ದಟ್ ಈಸ್ ನಮ್ಮ ಉದ್ದೇಶ, ಅದೇ ರೀತಿಯಲ್ಲಿ ನಡೀಲಿ. ಬಟ್ ಒಂದು ವೇಳೆ FIR ಆದರೆ ತನಿಖೆ ಏನಾದ್ರು ಬಂದರೆ ತನಿಖೆಗೆ ಯಾವ ರೀತಿ ಎದುರಿಸೋಕ್ಕೂ ನೀವು ಸಮರ್ಥರಾಗಿದ್ದೀರಾ? ನಾನು ಆ ಮಟ್ಟಕ್ಕೆ ಯೋಚನೆನೂ ಮಾಡಿಲ್ಲ. ಬಟ್ ಸತ್ಯ ಬರಲಿಕ್ಕೆ ಏನು ಸಹಕಾರ ಕೊಡಬೇಕು ನಾವೆಲ್ಲರೂ ಇರ್ತೀವಿ. ನಾವಂತಲ್ಲ, ನಮ್ಮ ಪಾರ್ಟಿನೂ ಎಲ್ಲರೂ ಇದ್ದೇ ಇರ್ತೀವಿ. ನಾವೀಗ ನಮಗೆ ಆಗಿರೋದು ನನ್ನ ಜೊತೆಲಿ ಮಾತಾಡಿದಂಥ ಸಂದರ್ಭದಲ್ಲಿ ಯಾವಾಗ ನವೆಂಬರಲ್ಲಿ ನನಗೂ ಗೊತ್ತಿದ್ದಿಲ್ಲ, ನಾನು ಮರ್ತುಬಿಟ್ಟಿದ್ದೆ. ಅವರು ನೆನ್ನೆ ಫೋಟೋಲ್ಲಿ ಹಾಕಿ ಸರ್ಕಲ್ ಮಾಡೋಂಥ ಸಂದರ್ಭದಲ್ಲಿ ನಾನು ನೋಡಿಕೊಂಡೆ. ಯಾವತ್ತು November 24th or 25th 2024 ಅದ ನಂತರ ಈ ಪ್ರಕಟಣೆ ಆಗಿದ್ದು ಫೆಬ್ರವರಿ ಆರ್ ಮಾರ್ಚ್, ನನಗೂ ಗೊತ್ತಿಲ್ಲ. ಅವನೇ ಅಂತ ನನಗೂ ಗೊತ್ತಿರಲಿಲ್ಲ ಪಾಪ. ಬಟ್ ಇರಿಸ್ಪೆಕ್ಟಿವ್ ಏನಾದರೂ ಆಗಿರಲಿ, ಒಬ್ಬ ಯುವಕ ಅವರು ಜೀವ ಕಳ್ಕೊಂಡವ್ರೆ, ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ. ವಾಟ್ ಎವರ್ ದ ರೀಸನ್ ಇಸ್, ಅವ್ರನ್ನ ರಕ್ಷಣೆ ಮಾಡೋದು, ಅವ್ರಿಗೆ ಫ್ಯಾಮಿಲಿಗೆ ಶಕ್ತಿ ಕೊಡೋದಂತೂ ಎಲ್ಲರದ್ದು ಜವಾಬ್ದಾರಿ. ಅದಕ್ಕೋಸ್ಕರ ನಾನು ಅವ್ರ ಜೊತೆ ನಿಂತಿರ್ತೀನಿ. ಆ ವಿಚಾರದಲ್ಲಿ ರಾಜಕೀಯ ಮಾಡೋದಂತೂ ನನಗೆ ಇಷ್ಟ ಇಲ್ಲ. ಅವ್ರ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಇಲ್ಲಾಂದರೆ ಯಾಕಂದರೆ ನನಗೂ ನೀವು ನಂಬ್ತಿರೋ ಬಿಡ್ತಿರೋ, ಅವ್ರು ನಮ್ಮ ಸೋಮವಾರಪೇಟೆ ಗೋಣಿಮನೂರು ಅಂತ ಗೊತ್ತಾಗಿದ್ದು ನೆನ್ನೆನೇ ನನಗೆ. ಅಲ್ಲಿಗಂಟ ನನಗೂ ಗೊತ್ತಿರಲಿಲ್ಲ, ಯಾಕಂದರೆ ಅವ್ರ ಫ್ಯಾಮಿಲಿ ಕುಟುಂಬಸ್ಥರು ನಮ್ಮ ಹತ್ರ ನೇರ ಸಂಪರ್ಕನೂ ಇರಲಿಲ್ಲ. ನೆನ್ನೆನೇ ಗೊತ್ತಾಗಿರೋದ್ರಿಂದ, ಅವ್ರು ನಮ್ಮೂರವರಾಗಿರೋದ್ರಿಂದ ಅವ್ರಿಗೆ ಕಷ್ಟದಲ್ಲಿಂಥ ಸಂದರ್ಭದಲ್ಲಿ ವಿ ಆರ್ ರೆಡಿ ಟು ಸ್ಟ್ಯಾಂಡ್ ವಿತ್ ದೆಮ್. ಐ ಆಮ್ ರೆಡಿ ಟು ಸ್ಟ್ಯಾಂಡ್ ವಿತ್ ದೆಮ್. ಈಗ ಒಟ್ಟಾರೆ ಈ ಪ್ರಕರಣವನ್ನು ನೋಡಿದ್ರೆ ಸಂಪೂರ್ಣವಾಗಿ ತಾವು ತನಿಖೆಗೆ ಸಹಕಾರ ನೀಡ್ತೀರಾ? ತನಿಖೆ ಅವ್ರು ಕೇಳಿದ್ರೆ ಅದು ಮಾಡಲಿ, ದಟ್ ಇಸ್ ನನ್ನ ಅಂತಲ್ಲ, ಅದು ನನ್ನ ಕೈಲಿಲ್ಲ. ನಾನು ಏನು ಹೇಳ್ತಾ ಇರೋದು, ಸತ್ಯ ಬರಲಿಕ್ಕೆ ಏನು ಸಾಧ್ಯವಿದೆ ಅದಕ್ಕೆ ನೆಡ್ಕೊಂಡು ಹೋಗಲಿ. ಸೊ ಇವಿಷ್ಟು ಮಡಿಕೇರಿ ಶಾಸಕರಾಗಿರ್ತಕ್ಕಂಥ ಮಂತರ್ಗೌಡರು ಹೇಳುವಂಥ ಮಾತುಗಳು. ಆತ ಯಾರು ಅನ್ನೋದು ಕೂಡ ನಮಗೆ ಗೊತ್ತಿರಲಿಲ್ಲ. ಹಲವಾರು ತಿಂಗಳ ಹಿಂದೆ ಆತ ಒಂದು ಸಣ್ಣ ಮೆಸೇಜ್ ಮಾಡಿದ, ಅದಕ್ಕೆ ನಾನು ಆತನಿಗೆ ಕರೆ ಮಾಡಿ ಏನು ಸಮಸ್ಯೆ ಅಂತ ಕೇಳದೆ ಹೊರತು ಇನ್ಯಾವುದೂ ಕೂಡ ಆತನಿಗೂ ನನಗೂ ಸಂಬಂಧನೂ ಕೂಡ ಇಲ್ಲ, ಆತನ ನೋಡಿಲ್ಲ ಅಂತ. ಈ ಒಂದು ವೇಳೆ FIR ಆಗಿ ತನಿಖೆ ಏನಾದರೂ ಮಾಡ್ತಾರೆ ಅಂದರೆ ಅದಕ್ಕೆ ತಾನು ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತೀವಿ ಅನ್ನೋದು ಮಂತರ್ಗೌಡರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ TV, ಮಡಿಕೇರಿ.